ಹೇಗಿದೆ ಕಂಡೀಷನ್ ಇವಾಗ? ಸದ್ಯಕ್ಕೆಲ್ಲ ಸ್ಟೇಬಲ್ ಆಗಿದೆ. ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆಗಿದೆ ಅಲ್ಲ? ಎಲ್ಲ ಆಗಿದೆ ಡಾಕ್ಟರ್. ವೀರಣ್ಣ ಸರ್ ಅವರು ನಮ್ಮ ಹಾಸ್ಪಿಟಲ್ ಟ್ರಸ್ಟ್ಗೆ ತುಂಬಾ ಬೇಕಾದವರು ಅಂತ ಗೊತ್ತಾಯ್ತು. ಸೊ ನಾವು ಮೊದಲು ಪೇಷಂಟ್ ಜೀವ ಉಳಿಸೋಕೆ ಪ್ರಯತ್ನ ಪಡ್ತಾ ಇದೀವಿ. ಡಾಕ್ಟ್ರೇ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಒಳ್ಳೊಳ್ಳೆ ಡಾಕ್ಟರ್ಗಳನ್ನ ಕರೆಸಿ ನನ್ನ ಮಗ ಗುಣ ಆಗ್ಬೇಕು. ಬೇಗ ಗುಣ ಮಾಡಿಕೊಟ್ಬಿಡಿ ಡಾಕ್ಟ್ರೇ. ನಾವು ಆ ಪ್ರಯತ್ನನೇ ಮಾಡ್ತಾ ಇದೀವಿ ಸರ್. ನೀವು ಧೈರ್ಯವಾಗಿರಿ, ಏನು ತೊಂದರೆ ಆಗಲ್ಲ, ರಿಕವರ್ ಆಗ್ತಾರೆ. ಅವ್ರದ್ದು ಇನ್ಶೂರೆನ್ಸ್ ಇದೆ ಅಂತ ಹೇಳಿದ್ರು, ಅದಿದ್ರೆ ತುಂಬಾ ಹೆಲ್ಪ್ ಆಗತ್ತೆ. ಹೌದು ಡಾಕ್ಟರ್, ಅದು ಯಾವುದಕ್ಕೂ ಇರ್ಲಿ ಅಂತ ನಾನು ಶಂಕ್ರು ಹೆಸರಲ್ಲಿ ಇನ್ಶೂರೆನ್ಸ್ ಮಾಡಿಸಿದ್ದೆ. ನೀವು ಹೇಳ್ದಾಗೆ ಅದೊಂದು ಹೆಲ್ಪ್ ಆಗ್ಬೋದು. ಓಕೆ, ಸದ್ಯಕ್ಕೆ ಪೇಷಂಟು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಾರ್ಮಲ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅಣ್ಣ, ನಾವು ಬೇಡ್ಕೊಂಡಿದ್ದೇವ್ರು ನಮ್ಮ ಕೈ ಬಿಡ್ಲಿಲ್ಲ. ಆ ದೇವ್ರು ನಮ್ ಶಂಕ್ರನ ಕಾಪಾಡ್ಬಿಟ್ಟ. ಹೌದು ಕಂದ, ನಾನು ಮನೆಯಿಂದ ಹೊರಡುವಾಗ ಮನೆ ದೇವರಿಗೆಲ್ಲ ಬೇಡ್ಕೊಂಡು ಹರಕೆ ಹೊತ್ಕೊಂಡ್ಬಂದೆ. ಸದ್ಯಕ್ಕೆ ನಮ್ಮ ಶಂಕರು ಜೀವಕ್ಕೆ ಏನೂ ಆಗಿಲ್ವಲ್ಲ. ಅಮ್ಮ, ಮೊದಲು ಈ ವಿಷಯನ ನಿಮ್ಮ ಅತ್ತಿಗೆಗೆ ಹೇಳಬೇಕು ಕಣಮ್ಮ. ಅವಳು ತುಂಬಾ ಗಾಬರಿ ಆತಂಕ ಮಾಡ್ಕೊಂಡಿದ್ದಾಳೆ. ಹೌದು ಅಣ್ಣ, ನಾನು ಅದಕ್ಕೆ ಹೇಳ್ತೀನಿ ಬೇಕಾದ್ರೆ. ಅಣ್ಣ, ನಾನು ಹಾಗೆ ದೇವಸ್ಥಾನಕ್ಕೆ ಹೋಗಿ ಶಂಕ್ರು ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡ್ ಬಂದ್ಬಿಡ್ತೀನಿ. ಸರಿಮ್ಮ, ಮಾಡಿಸ್ಕೊಂಬ. ಡಾಕ್ಟ್ರೇ, ನಾವು ಹೊರಗಡೆ ಕೂತಿರ್ತೀನಿ, ಏನಾದ್ರು ಹೇಳಿ ಆಯ್ತಾ? ಸರಿ ಸರ್. ಏನಾಗ್ತಿದ್ಯಾ? ಕಣ್ಣು ಹೋಗ್ತಿದ್ಯಾ?